ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಏಪ್ರಿಲ್ 9 ಒಳಗಡೆನೆ ಅಂದ್ರೆ ಏಪ್ರಿಲ್ ಮೊದಲನೇ ವಾರದಲ್ಲಿ ಗೃಹಲಕ್ಷ್ಮಿಯರಿಗೆ ಸುಮಾರು 6,000 ರೂಪಾಯಿ ಜಮಾ ಆಗುತ್ತೆ ಅಂತ ಹೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ ವಿಷಯ. ಯಾವ ವಿಚಾರಕ್ಕಾಗಿ ಈ ವಿಷಯ ಹರಿದಾಡ್ತಾ ಇದೆ, ಯಾವ 3 ಕಂತುಗಳು 6,000 ಅಂದ್ರೆ ಯಾವ 3 ಕಂತುಗಳು ಜಮಾ ಆಗುತ್ತೆ ಅಂತ ಇವ್ರು ಹೇಳ್ತಾ ಇರೋದು, ಹೇಳಲಿಕ್ಕೆ ಪ್ರಮುಖವಾದ ಕಾರಣ ಏನು ಅಂತಾನು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡುವಂತ ಕೆಲಸ ಮಾಡ್ತೀನಿ. ನಿಜವಾಗ್ಲೂ 3 ಕಂತುಗಳು ಜಮಾ ಆಗುತ್ತಾ ಇಲ್ವಾ ಅನ್ನೋದ್ರ ಬಗ್ಗೆನೂ ಸಹ ನಿಮಗೆ ಈ ವಿಡಿಯೋದಲ್ಲಿ ಮಾಹಿತಿ ಇದೆ. ದಯವಿಟ್ಟು ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಪೂರ್ತಿ ವಿಡಿಯೋನ ವೀಕ್ಷಣೆ ಮಾಡಿ. ನೀವೇನಾದ್ರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಎಲ್ಲರೂ ವಿಡಿಯೋಕ್ಕೊಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ, ಓಕೆನಾ. ಮೊದಲನೇದಾಗಿ ನಿಮ್ಗೆ ಗೊತ್ತೇ ಇದೆ, ಇದುವರೆಗೂ ಸಹ ಸುಮಾರು 27 ಕಂತುಗಳು ಬಹುತೇಕ ಜನರಿಗೆ ಜಮಾ ಆಗಿದೆ. ಇನ್ನೊಂದಿಷ್ಟು ಜನರಿಗೆ ಬರೋದು ಬಾಕಿ ಇದೆ 27ನೇ ಕಂತು. ಈಗ ಆಲ್ರೆಡಿ 2ನೇ ಹಂತದ ಹಣ ಬಿಡುಗಡೆ ಆರಂಭ ಆಗಿದೆ. ಬಾಕಿ ಇರುವಂತಹ ಕೆಲವೊಂದು ಜಿಲ್ಲೆಗಳಿಗೆ ಈಗ ಆಲ್ರೆಡಿ ಹಣ ಜಮಾ ಶುರುವಾಗಿದೆ. ಆಲ್ಮೋಸ್ಟ್ 75ರಿಂದ 80% ಜನರಿಗೆ ಈಗಾಗಲೇ 27ನೇ ಕಂತು ಜಮಾ ಆಗಿದೆ. 28ನೇ ಕಂತಿನ ಜೊತೆಯಲ್ಲಿ ಕಳೆದ ವರ್ಷ ಏನು ಬಾಕಿ ಇತ್ತು, ಈಗ ಆಲ್ರೆಡಿ ಸರ್ಕಾರ ಒಪ್ಕೊಂಡಿತ್ತು. ಫೆಬ್ರವರಿ, ಮಾರ್ಚ್ ಮತ್ತೆ 28ನೇ ಕಂತು, ಈ 3 ಕಂತುಗಳು ಅಂದ್ರೆ 6,000 ರೂಪಾಯಿ ಈ ಮಹಿಳೆಯರಿಗೆ ಇದೇ ಏಪ್ರಿಲ್ 9ನೇ ತಾರೀಕು ಒಳಗಡೆನೆ ಬರುತ್ತೆ ಅಂತ ಹೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಸುದ್ದಿ ಯಾಕೆ ಹರಿದಾಡ್ತಾ ಇದೆ ಅಂದ್ರೆ, ಏಪ್ರಿಲ್ 9ನೇ ತಾರೀಕು ಉಪಚುನಾವಣೆ ಕರ್ನಾಟಕದಲ್ಲಿ 2 ಕ್ಷೇತ್ರಗಳಲ್ಲಿ, ದಾವಣಗೆರೆ ಮತ್ತು ಬಾಗಲಕೋಟೆ ಜಿಲ್ಲೆಯಲ್ಲಿ 2 ಕ್ಷೇತ್ರದಲ್ಲಿ ಉಪಚುನಾವಣೆ ಇರೋದ್ರಿಂದ ಚುನಾವಣೆಯನ್ನ ಗುರಿಯಾಗಿಟ್ಕೊಂಡು ಬಾಕಿ ಇರುವಂತ 2 ಕಂತು ಮತ್ತೆ 28ನೇ ಕಂತಿನ ಹಣ 3 ಕಂತು 6,000 ರೂಪಾಯಿ ಮಹಿಳೆಯರ ಖಾತೆಗೆ ಜಮಾ ಮಾಡ್ತಾರೆ ಅಂತ ಹೇಳಿ ಸುದ್ದಿ ಹರಿದಾಡ್ತಾ ಇದೆ. ಬಟ್ ಆದ್ರೆ ಸರ್ಕಾರದಿಂದ ಅಧಿಕೃತವಾಗಿ 3 ಕಂತುಗಳನ್ನ ರಿಲೀಸ್ ಮಾಡ್ತೀವಿ ಅಂತ ಎಲ್ಲೂ ಕೂಡ ಹೇಳಿಲ್ಲ. ನನ್ನ ಅಭಿಪ್ರಾಯದ ಪ್ರಕಾರ ನೋಡೋದಕ್ಕೆ ಹೋದ್ರೆ 3 ಕಂತು ರಿಲೀಸ್ ಮಾಡೋದು ಡೌಟು. ಬಟ್ ಆದ್ರೆ 28ನೇ ಕಂತು ಏಪ್ರಿಲ್ ಮೊದಲನೇ ವಾರದಲ್ಲಿ ಹಣ ಬಿಡುಗಡೆ ಮಾಡುವಂತ ಸಾಧ್ಯತೆ ಇದೆ. ಯಾಕೆಂದ್ರೆ ಈಗ 3 ಕಂತು ಅಂದ್ರೆ ಆಲ್ಮೋಸ್ಟ್ ಒಂದು 7,500ರಿಂದ 8,000 ಕೋಟಿ ಹಣ ಆಗತ್ತೆ. 8,000 ಕೋಟಿ ಹಣ ಒಮ್ಮೆಲೆ ಒಂದು 15-20 ದಿನದಲ್ಲೇ ರೆಡಿ ಮಾಡೋದು ಅಂದ್ರೆ ಸರ್ಕಾರಕ್ಕೆ ದೊಡ್ಡ ಸವಾಲು ಅಂತಾನೆ ಹೇಳ್ಬೋದು. ಹಾಗಾಗಿ 1 ಕಂತನ್ನಂತೂ ಏಪ್ರಿಲ್ 9 ಒಳಗಡೆ ಬಿಡುಗಡೆ ಮಾಡುವಂತ ಸಾಧ್ಯತೆ ಇದೆ. ಏನ್ ಫೆಬ್ರವರಿ, ಮಾರ್ಚ್ ಪೆಂಡಿಂಗ್ ಇದೆ, ಅದನ್ನ ಯಾವಾಗ ಬಿಡುಗಡೆ ಮಾಡ್ತೀವಿ ಅಂತ ಸರ್ಕಾರದಿಂದ ಎಲ್ಲೂ ಮಾಹಿತಿ ಬಂದಿಲ್ಲ. ಆ ರೀತಿ ಏನಾದ್ರೂ ಮಾಹಿತಿ ಬಂದ್ರೆ ಖಂಡಿತವಾಗ್ಲೂ ನಿಮ್ಗೆ ತಿಳಿಸ್ಕೊಡುವಂತ ಕೆಲಸ ಮಾಡ್ತೀನಿ. ಅದು ಬಿಡುಗಡೆ ಮಾಡಿದ್ರೆ ಖಂಡಿತವಾಗ್ಲೂ ಎಲ್ರಿಗೂ ಖುಷಿ ಆಗುತ್ತೆ. ಮಹಿಳೆಯರಿಗೂ ನಾವು ಫೆಬ್ರವರಿ, ಮಾರ್ಚ್ ಬಿಡುಗಡೆ ಮಾಡ್ತೀವಿ ಅಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮೇ ಸ್ಪಷ್ಟನೆ ಕೊಟ್ಬಿಟ್ಟು, ಮತ್ತೆ ಅದರ ಜೊತೆಯಲ್ಲಿ ನಾವು ಈಗ 28ನೇ ಕಂತಿನ ಹಣ ಕೂಡ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿ ಏನಾದರೂ ಸ್ಪಷ್ಟನೆ ಕೊಟ್ರೆ ಖಂಡಿತವಾಗ್ಲೂ ಮಹಿಳೆಯರಿಗೆ ಖುಷಿ ಆಗುತ್ತೆ. ಬಟ್ ಆದ್ರೆ ನನ್ನ ಅನಿಸಿಕೆ ಪ್ರಕಾರ ಒಂದೇ ಕಂತು ರಿಲೀಸ್ ಆಗ್ಬೋದು ಅಂತ ನನಗನ್ಸ್ತಾ ಇದೆ. ನಿಮ್ಗೇನ್ ಅನ್ಸುತ್ತೆ ಕಮೆಂಟ್ ಮಾಡುವ ಮೂಲಕ ತಿಳಿಸಿ. ಇದಾಗಿತ್ತು ಈ ಕ್ಷಣದ ಅಪ್ಡೇಟ್. ಯಾರೆಲ್ಲ ಇನ್ನೂ ಕೂಡ ಮಾರ್ಚ್ ತಿಂಗಳ ಪೆನ್ಷನ್ ಹಣ ಬಂದಿಲ್ಲ ಅಂತ ಹೇಳಿ ವೇಟ್ ಮಾಡ್ತಾ ಇದ್ದೀರಾ, ವೇಟ್ ಮಾಡಿ. ಫೈನಾನ್ಷಿಯಲ್ ಇಯರ್ ಎಂಡ್ ಆಗಿರೋದ್ರಿಂದ ಸ್ವಲ್ಪ ಡಿಲೇ ಆಗಿದೆ, ಖಂಡಿತವಾಗ್ಲೂ ಜಮಾ ಆಗುತ್ತೆ. ಇದಾಗಿತ್ತು ಈ ಕ್ಷಣದ ಮಾಹಿತಿ. ಇದೇ ರೀತಿ ಉಪಯುಕ್ತ ಮಾಹಿತಿಗಳಿಗಾಗಿ ನಮ್ಮ ದುಷ್ಯಂತ್ ಯೂಸ್ಫುಲ್ ಇನ್ಫೋ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.